ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಹಾಗೂ ಇನ್ನುಳಿದಂತಹ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ GPSTR, HSTR, CTET, KSET ಮುಂತಾದ ಪರೀಕ್ಷೆಗಳಿಗೋಸ್ಕರ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ತರಗತಿಗಳನ್ನು ಮಾಡ್ತಿದ್ವಿ. ನಾನು ಕಳೆದ ತರಗತಿಯಲ್ಲಿ ಏನು ಮಾಡಿದ್ವಿ ರೀ, ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪೇಪರ್ 1ನಲ್ಲಿ ಇರ್ತಕ್ಕಂಥ 2024ರಲ್ಲಿ ಏನು ಪ್ರಶ್ನೆ ಪತ್ರಿಕೆ ಆಯ್ತಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆ ನಾವು ಅಧ್ಯಯನ ಮಾಡಿದ್ವಿ. ಇವತ್ತು 2024ರಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂದರೆ ಆ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳೋಣ. ಮತ್ತೊಂದಿಷ್ಟು ಅವಶ್ಯ ಬಿದ್ದು ಅಂತಂದ್ರೆ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಬಟ್ ನಮ್ಮ ಮೇನ್ ಮೋಟಿವ್ ಏನು ರೀ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಆಪ್ಷನ್ಗಳನ್ನು, ಅಲ್ಲಿರ್ತಕ್ಕಂಥ ಒಳಾರ್ಥವನ್ನು ನಾವು ನೋಡ್ತಾ ಹೋದಂಗೆ ಏನಾಗ್ತೈತ್ರಿ, ನಮಗೆ ಸಿಂಪಲ್ ಆಗಿ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥ ಸಾಮರ್ಥ್ಯ ಬರ್ತಾ ಹೋಗ್ತದೆ ಅಂತಕ್ಕಂಥ ಮಾತನ್ನು ಸ್ಮರಿಸ್ತಾ ನೇರವಾಗಿ ನಾವು ಇವತ್ತಿನ ಕ್ಲಾಸನ್ನು ಆರಂಭ ಮಾಡೋಣ. ಎಲ್ಲರಿಗೂ ನಾನು ತರಗತಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ. ಪ್ರಶ್ನೆಯನ್ನು ನೇರವಾಗಿ ಆರಂಭ ಮಾಡೋಣ. ಭಾಳ ಸಿಂಪಲ್ ಇರ್ತಾವ್ರಿ ಕ್ವಶನ್ಗಳು. ಇದೇ ಅಂತಲ್ಲ, ಇಂಥವು ಹಲವಾರು ಕ್ವಶನ್ಗಳನ್ನು ನಾವು ಬಿಡಿಸ್ಕೋತ ಹೋದಂಗೆ ನಮಗೇನಾಗ್ತೈತ್ರಿ, ಅಲ್ಲಿರ್ತಕ್ಕಂಥ ಏನು ಕ್ವಶನ್ ಆಗ್ಯದ ಮತ್ತು ಯಾವ ರೀತಿ ಕ್ವಶನನ್ನು ಮತ್ತೆ ಫ್ರೇಮ್ ಮಾಡ್ಬೋದು, ತದನಂತರ ಅಲ್ಲಿರ್ತಕ್ಕಂಥ ಒಳಾರ್ಥ ಏನು, ಕೆಲವೊಂದಿಷ್ಟು ಹೊಸ ವಿಷಯಗಳು ನಮಗೆ ಕಲಿಯಲಿಕ್ಕೆ ಸಿಗ್ತದೆ. ನ್ಯಾರೇಟಿಂಗ್ ಎ ಸ್ಟೋರಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆರ್ ಆಕ್ಟಿವಿಟಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಅಟ್ ಪ್ರೈಮರಿ ಲೆವೆಲ್ ಬಿಕಾಸ್. ನೋಡಿರಿ, ಇದರ ಅರ್ಥ ಏನು, ಈಗ ಭಾಷೆ ಅಂತಕ್ಕಂಥದ್ದು ಕ್ಲಾಸ್ ರೂಮ್ನಾಗ ನಾವು ಕಲಿಸ್ತಕ್ಕಂಥ ಒಂದು ವಿಷಯ. ಅದು ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಬೇಕಾದಾಗಿರಲಿ, ಹೌದಾ. ಅಲ್ಲಿ ನ್ಯಾರೇಟಿಂಗ್ ಎ ಸ್ಟೋರಿ ಅಂದ್ರೆ ಒಬ್ಬ ಶಿಕ್ಷಕನಾದವನು ಕಥಾ ನಿರೂಪಣೆಯನ್ನು ಅಳವಡಿಸ್ಕೊಂಡಾನ. ಆ ಒಂದು ಕಥಾ ನಿರೂಪಣೆ ಅಂತಕ್ಕಂಥದ್ದು ಒಂದು ತರಗತಿಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಭಾಗ, ಇಂಪಾರ್ಟೆಂಟ್ ಆಕ್ಟಿವಿಟಿ, ಹೌದಾ, ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಹೌದು, ಮತ್ತು ಇಂಗ್ಲೀಷ್ ಅಂತಲ್ಲ, ಬೇಕಾದ ಲ್ಯಾಂಗ್ವೇಜ್ನಲ್ಲಿ. ಇನ್ನು ಕ್ಲಾಸ್ ರೂಮ್ ಅಟ್ ಪ್ರೈಮರಿ ಲೆವೆಲ್ ಬಿಕಾಸ್ ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರೈಮರಿ ಉದ್ದೇಶ ಏನು, ಹೌದಾ. ಇದನ್ನು ಹೆಂಗೆ ಗುರುತು ಹಿಡಿಬೇಕು? ಹೌದು ನೋಡ್ರಿ, ಭಾಳ ಸಿಂಪಲ್ ಐತಿ. ಇಟ್ ಮೋಟಿವ್ಸ್ ದೆಮ್ ಟು ಪಾರ್ಟಿಸಿಪೇಟ್ ಇನ್ ವೊಕ್ಯಾಬ್ಯುಲರಿ ಗೇಮ್ಸ್. ಅಲ್ರಿ, ವೊಕ್ಯಾಬ್ಯುಲರಿ ಗೇಮ್ಸ್ ಅಷ್ಟು ಇಂಪಾರ್ಟೆನ್ಸ್ ಆಗೋದಿಲ್ಲ, ಅಷ್ಟು ಸೆನ್ಸ್ ಕೊಡಂಗಿಲ್ಲ ಇದು. ಇನ್ ಇಂಪ್ರೂವ್ ಸ್ಟೂಡೆಂಟ್ ಹ್ಯಾಂಡ್ ರೈಟಿಂಗ್ ಆಗ್ಲಿಕ್ಕಿಲ್ಲ, ಯಾಕಂತಂದ್ರೆ ಕಥಾ ನಿರೂಪಣೆ ನಡೆದಲ್ರಿ, ಬರವಣಿಗೆ ನಡೆದಿಲ್ಲಲ್ಲ. ಇನ್ ನೆಕ್ಸ್ಟ್, ಇಟ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ನೋಡ್ರಿ, ಈ ಎಲ್ಲ ಆಪ್ಷನ್ಗಳ ಒಳಾರ್ಥವನ್ನು ಮೂರನೇ ಆಪ್ಷನ್ ಒಂದೇ ತಿಳಿಸ್ತೈತೆ. ಯಾಕಂತಂದ್ರೆ ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತಂದ್ರೆ ಸಮಗ್ರ ಭಾಷಾ ಕೌಶಲ್ಯ. ನೋಡ್ರಿ, ಕಥಾ ನಿರೂಪಣೆ ಮಾಡುವುದು ಉದ್ದೇಶ ಏನು, ಆ ಮಗು ಭಾಷೆಯಲ್ಲಿ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಅಳವಡಿಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು, ಹೌದಲ್ಲ. ನೋಡ್ರಿ, ಎಷ್ಟು ಚಂದ ಆದ್ರಿ ಕ್ವಶನ್. ಪ್ರತಿಯೊಂದು ಆಪ್ಷನ್ಗೂ ಅದರದೇ ಆಗಿರ್ತಕ್ಕಂಥ ಅರ್ಥ ಇರ್ತದ. ನ್ಯಾರೇಟಿಂಗ್ ಅ ಸ್ಟೋರಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಅಟ್ ಪ್ರೈಮರಿ ಲೆವೆಲ್ ಬಿಕಾಸ್ ಇಟ್ಸ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸೂಕ್ಷ್ಮವಾಗಿ ನಾವು ಅಲ್ಲಿ ಫಸ್ಟ್ ಮಾಡ್ತಕ್ಕಂಥ ಕೆಲಸ ಏನ್ರಿ, ಓದ್ಕೋಬೇಕು. ಕ್ವಶನ್ ಏನು ಕ್ಯಾನ ಅಲ್ಲಿ ನಾ ಹೇಳೇ ಬಿಟ್ಟಿನಿ, ಹಿಡನ್ ಆಗಿರ್ತಕ್ಕಂಥ ವರ್ಡ್ಸ್ ಇರ್ತಾವ. ಆ ಹಿಡನ್ ಪಾಯಿಂಟ್ಸ್ ನಮಗೆ ಸಿಕ್ಕು ಅಂತಂದ್ರೆ ಆಪ್ಷನ್ಗಳ ಒಂದೊಂದಾಗಿ ಹಿಡ್ಕೊಂಡು ನಾವು ಆರಾಮಾಗಿ ಉತ್ತರವನ್ನು ಹಾಕ್ಬೋದು. ಭಾಳ ಅಂದ್ರೆ ಭಾಳ ಸಿಂಪಲ್ ಇರ್ತದೆ ರೀ. ಸುಮ್ಮನೆ ಟಫ್ ಐತಿ ಅಂತೇಳಿ ತಲೆಯಾಗಿ ತುಂಬ್ತಾರೆ. ಏನೂ ಟಫ್ ಇರೋಂಗಿಲ್ಲ. ಅಲ್ಲಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಬೇಸಿಕ್ಕಾಗಿ ಅಲ್ಲಿ ನಾವು ಓದ್ತಾ ಹೋಗ್ತೀವಲ್ಲ, ಅಷ್ಟು ನಮಗೆ ತಿಳಿತಾ ಬರ್ತೈತಿ. ಸುಮ್ಮ ಹುಯ್ಯಿ ಅಂತೇಳಿ ತೆಕ್ಕಿಗಟ್ಟಲೆ ಸಿಲೆಬಸ್ ಓದ್ಕೊಂಡಿರೋದಲ್ಲ. ಒಂದು ಕ್ವಶನ್ನ ನಿಮಗೆ ಬಿಡ್ಸಾಕೆ ಬಂತಂದ್ರೆ ಸಾಕಲ್ಲ. ನೀವು 10 ಪುಸ್ತಕ ಓದಿ ಒಂದು ಕ್ವಶನ್ ಬಿಡ್ಸಕ್ಕೆ ಬಂತಂದ್ರೆ ಅದು ಯೂಸ್ ಆಗೋದಿಲ್ಲ. ಒಂದು ಪುಸ್ತಕ ಓದಿ 10 ಕ್ವಶನ್ ಬಿಡ್ಸಕ್ಕೆ ಬರಬೇಕು. ಅದು ನಮ್ಮಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೌಶಲ್ಯ. ಇದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ವಿನಃ 10 ಪುಸ್ತಕನ ಓದಿ ಒಂದು ಕ್ವಶನ್ ಬಿಡಿಸ್ತೀವಿ ಅಂತಂದ್ರೆ ನಾವು ಏನು ಪ್ರಯತ್ನ ಮಾಡಿದ್ರೂ ಅದು ವ್ಯರ್ಥ ಆಗ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ, ಯಾವ ರೀತಿ ಬರ್ತಾವೆ ನೋಡೋಣ ಕ್ವಶನ್. ನೋಡ್ರಿ, ಭಾಳ ಚಂದ ಅದ ಇದನ್ನು ಕ್ವಶನ್. A psychophysical activity and a process in which a child code and decode information through ಐಸ್ ಅಂತ ಕ್ಯಾನ. ಇದು ಸಿಂಪಲ್ ಆಗಿ ಓದ್ತಕ್ಕಂಥ ಕೌಶಲ್ಯಕ್ಕೆ ಸಂಬಂಧಪಟ್ಟಂಗೆ ಆಗ್ತೈತಿ. ರೈಟಿಂಗ್ ಆಗೋದಿಲ್ಲ, ಲಿಸ್ನಿಂಗ್ ಆಗೋದಿಲ್ಲ, ಸ್ಪೀಕಿಂಗ್ ಆಗೋದಿಲ್ಲ. ಇಟ್ಸ್ ಆನ್ಸರ್ ಈಸ್ ರೀಡಿಂಗ್ ಅಂತಕ್ಕಂಥದ್ದು ಸಿಂಪಲ್ ಇದು ಕ್ವಶನ್. ನೆಕ್ಸ್ಟ್ ಕ್ವಶನ್, ಟೀಚರ್ ಟೇಕಿಂಗ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸ್ ರೂಮ್ ಸೈಮಲ್ಟೇನಿಯಸ್ಲಿ ಫಾರ್ ದ ಸ್ಟೂಡೆಂಟ್ ಈಸ್ ನೌನ್ ಆ್ಯಸ್ ಹೈಬ್ರಿಡ್ ಲರ್ನಿಂಗ್. ನೋಡಿರಿ, ಶಬ್ದ ಹೆಂಗೈತಿದು, ಹೈಬ್ರಿಡ್ ಲರ್ನಿಂಗ್. ಇಂಟರ್ನಲ್ ಲರ್ನಿಂಗ್ ಅಲ್ಲ, ಸೆಂಟ್ರಲ್ ಲರ್ನಿಂಗ್ ಅಲ್ಲ, ಕ್ಲಾಸ್ ರೂಮ್ ಲರ್ನಿಂಗ್ ಅಲ್ಲ. ಒಬ್ಬ ಶಿಕ್ಷಕ ಏನು ಮಾಡಕತ್ತಾನ್ರಿ, ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಸೈಮಲ್ಟೇನಿಯಸ್ಲಿ ತರಗತಿಗಳನ್ನು ತಗೊಳಕತ್ತಾನಂತಂದ್ರೆ ಎಂಥ ಮಕ್ಕಳಿಗೆ ಇದು ಹೈಬ್ರಿಡ್ ಲರ್ನಿಂಗನ್ನು ಅಲ್ಲಿ ತೆಗೆದುಕೊಳ್ಳಕತ್ತಾನ ಅಂತಕ್ಕಂಥ ಅರ್ಥ.
ಈ ಒಂದು ಕ್ವಶನ್ಕ ವಿವರಣೆನೂ ನೋಡ್ಕೊಳ್ಳೋಣ, ಯಾಕಂದ್ರೆ ಮುಂದೆ ನಮಗೆ ಇದ್ರ ವಿವರಣೆ ಬೇಕಾಗ್ತದ. ನೋಡ್ರಿ, ಇನ್ನೊಮ್ಮೆ ಈ ಕ್ವಶನ್ಗೆ ಅರ್ಥನೂ ಹೇಳ್ತೀನಿ ಮತ್ತು ಅದನ್ನು ವಿವರಣೆ ಕೊಟ್ಕೋತ ಬರ್ತೀನಿ. ಟೀಚರ್ ಟೇಕಿಂಗ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಸೈಮಲ್ಟೇನಿಯಸ್ಲಿ, ಶಬ್ದ ಭಾಳ ಮುಖ್ಯ ರೀ, ಸೈಮಲ್ಟೇನಿಯಸ್ಲಿ ಫಾರ್ ದ ಸ್ಟೂಡೆಂಟ್ಸ್ ಈಸ್ ನೋನ್ ಆ್ಯಸ್. ಈಗ ಒಂದು ಎಕ್ಸಾಂಪಲ್, ನಮ್ಮ ಭಾಷೆಯಲ್ಲಿ ಲರ್ನಿಂಗ್ ಮಾಡೋ ಮುಂದೆ ಎರಡು ನಾವು ಭಿನ್ನವಾಗಿರ್ತಕ್ಕಂಥ ರೂಪವನ್ನು ನೋಡ್ತೀವಿ ಒಂದು ತರಗತಿಯಲ್ಲಿ. ಒಂದು ಬ್ಲೆಂಡೆಡ್ ರೀಡಿಂಗ, ಇನ್ನೊಂದು ಹೈಬ್ರಿಡ್ ರೀಡಿಂಗ್. ಬ್ಲೆಂಡೆಡ್ ಅಂತಂದ್ರೇನು? ಬ್ಲೆಂಡೆಡ್ ಮೀನ್ಸ್ ಒಂದು ತರಗತಿಯನ್ನು ನಾನು ತೆಗೆದುಕೊಳ್ಳಾಕತ್ತೀನಿ, ಅದಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ವಿಡಿಯೋ ಏನೋ ಒಂದು ಫುಟೇಜನ್ನು ತೋರ್ಸಾಕತ್ತೀನಿ ಅಥವಾ ಆನ್ಲೈನ್ ಅಸೈನ್ಮೆಂಟ್ ಕೊಡಾಕತ್ತೀನಿ. ಓಕೆ, ಇದು ನನ್ನ ಒಂದು ತರಗತಿ ಅಂದ್ರೆ ಕ್ಲಾಸ್ ರೂಮ್ನಾಗ ನಡೆದಿರ್ತಕ್ಕಂಥ ಒಂದು ತರಗತಿ. ಬಟ್ ಹೈಬ್ರಿಡ್ ಲರ್ನಿಂಗ್ಸ್ ಅಂದ್ರೆ ಹಂಗಲ್ಲ. ಈಗ ನೋಡ್ರಿ, ಯಾವುದೋ ಒಂದು ದೊಡ್ಡ ಪ್ರಮಾಣದಲ್ಲಿ ಕ್ಲಾಸ್ ನಡೆದಿರ್ತದೆ, ಯಾವುದೋ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ನಾಗ ಕ್ಲಾಸ್ ತೊಗೊಂಡಿರ್ತಾರೆ ಟೀಚರ, ಅಲ್ಲಿ ಆ ಕ್ಲಾಸನ್ನು ಮನ್ಯಾಗ ಕೂತ್ಕೊಂಡು ವಿಭಿನ್ನವಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಅದನ್ನು ಆನ್ಲೈನ್ ಮೂಲಕನೂ ನೋಡ್ತಾರೆ. ಆಫ್ಲೈನ್ ಕ್ಲಾಸ್ ನಡೆದದ ಮತ್ತು ಅದನ್ನು ಆನ್ಲೈನ್ ಮೂಲಕನೂ ನೋಡ್ತಿರ್ತಾರೆ, ಅಂದ್ರೆ ಸೈಮಲ್ಟೇನಿಯಸ್ಲಿ, ದ್ಯಾಟ್ಸ್ ಮೀನಿಂಗ್. ಹೌದಾ? ಈಗ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕ್ಲಾಸ್ ನಡೆದಿದ್ದು ಎಟ್ ಎ ಟೈಮ ಅಂತಂದ್ರೆ ಅದನ್ನು ಹೈಬ್ರಿಡ್ ಲರ್ನಿಂಗ್ ಅಂತ ಕರೀತಾರೆ. ಬ್ಲೆಂಡೆಡ್ ಅಂತಂದ್ರೆ ಸಿಂಪಲ್, ಕ್ಲಾಸ್ ರೂಮ್ನಾಗ ಏನು ನಡೀತದಲ್ಲ ಆ ಕ್ಲಾಸ್ ರೂಮ್ನಾಗ ನಾವು ಕ್ಲಾಸನ್ನು ನೋಡ್ತೀವಿ ಅಥವಾ ನಾವು ಹೇಳ್ತೀವಿ ಅಥವಾ ಮಕ್ಕಳಿಗೆ ಏನು ಮಾಡ್ತೀವಿ ಟಿ ವಿನಲ್ಲಿ ಆನ್ಲೈನಲ್ಲಿ ಏನೇನೋ ತೋರಿಸ್ತೀವಿ. ಬಟ್ ಅದು ಲಿಮಿಟೆಡ್, ಅಲ್ಲಿ ಕ್ಲಾಸ್ ರೂಮ್ನಾಗ ನಡೆದಿರ್ತದೆ. ಬಟ್ ಇದು ಸೈಮಲ್ಟೇನಿಯಸ್ಲಿ ಆನ್ಲೈನ್ ಆ್ಯಂಡ್ ಆಫ್ಲೈನ್, ಆನ್ಲೈನ್ ನಡೆದಿರ್ತಕ್ಕಂಥ ತರಗತಿಯನ್ನು ಎಲ್ಲೆಲ್ಲೋ ಕುಂತ್ಕೊಂಡು ವಿದ್ಯಾರ್ಥಿಗಳು ನೋಡ್ತಿರ್ತಾರೆ, ಅಲ್ಲಿ ಜನರ ಪ್ರಮಾಣ ಜಾಸ್ತಿ ಇರ್ತದೆ. ಅದನ್ನು ನಾವು ಹೈಬ್ರಿಡ್ ಲರ್ನಿಂಗ್ ಅಂತ ಕರಿತೀವಿ. ಒಂದೊಂದು ಆಪ್ಷನ್ನು ಅದರದ್ದಾಗಿರ್ತಕ್ಕಂಥ ಸೆನ್ಸನ್ನು ಕೊಡ್ತದೆ. ನಮಗೆ ಮುಂಬರ್ತಕ್ಕಂಥ ಪರೀಕ್ಷೆಗೂ ಅದು ಅಷ್ಟೇ ಪ್ರಮುಖವಾಗ್ತಾ ಬರ್ತದೆ. ಓಕೆ, ಇಂಟರ್ನಲ್ ಲರ್ನಿಂಗ್ ಆಗೋದಿಲ್ಲ, ಕ್ಲಾಸ್ ರೂಮ್ ಲರ್ನಿಂಗ್ ಅಂದ್ರೆ ಏನು ಒಂದು ಕೊಠಡಿಯಲ್ಲಿ ನಡೆಯತಕ್ಕಂಥ ಲರ್ನಿಂಗ್, ಸೆಂಟ್ರಲ್ ಲರ್ನಿಂಗ್, ಕೇಂದ್ರೀಯ ಲರ್ನಿಂಗ್ ಅಂತ ಕರಿತೀವಿ. ಅದು ಓಕೆ, ಆಪ್ಷನ್ನ ನಿಮಗೆ ನೆನಪಿರಲಿ. ಒಂದು ಹೈಬ್ರಿಡ್ ಲರ್ನಿಂಗ್ ಮತ್ತು ಬ್ಲೆಂಡೆಡ್ ಲರ್ನಿಂಗ್ ಇದ್ರ ಮೇಲೆ ಕ್ವಶನನ್ನು ಕೇಳ್ತಿರ್ತಾನೆ. CTETನಾಗ ಕ್ವಶನ್ ಕೇಳೋಣ, ಮತ್ತು ಈಗ ಸದ್ ನಮ್ಮ DETನಾಗ ಕ್ವಶನ್ ಆಗಿತ್ತು ಅಂತಂದ್ರೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿನೂ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ದ ವ್ಯಾಕ್ಯಾಬುಲರಿ ವಿಚ್ ಈಸ್ ಟೋಟಲಿ ನ್ಯೂ ಟು ದ ಲರ್ನರ್ ಈಸ್, ಅಂದ್ರೆ ಹೊಸದಾಗಿ ನಾವು ಶಬ್ದ ಸಂಗ್ರಹಣವನ್ನು ಮಾಡ್ತೀವಿ ಅಂತಾರೆ ಎಂಥ ಒಂದು ಲೈಬ್ರರಿನ ಅಂದ್ರೆ ಎಂಥ ಒಂದು ವೊಕ್ಯಾಬ್ಯುಲರಿನ ಬಳಸ್ತೀವಿ. ಐಲ್ಯಾಂಡ್ ವೊಕ್ಯಾಬ್ಯುಲರಿನ ಬಳಸ್ತೀವಿ, ಯಾಕಂದ್ರೆ ಸುತ್ತಮುತ್ತಲಾಗಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ನಿಸರ್ಗದ ವಸ್ತುಗಳನ್ನು ನಾವು ನೋಡ್ತಾ ಶಬ್ದಗಳನ್ನು ಕಲಿತಾ ಹೋಗ್ತೀವಲ್ಲ. ದ ವೊಕ್ಯಾಬ್ಯುಲರಿ ವಿಚ್ ಈಸ್ ಟೋಟಲಿ ನ್ಯೂ ಟು ದ ಲರ್ನರ್ ಈಸ್ ಐಲ್ಯಾಂಡ್ ವೊಕ್ಯಾಬ್ಯುಲರಿ ಅಂತ ಕರಿತೀವಿ. ಆ್ಯಕ್ಟಿವ್ ವೊಕ್ಯಾಬ್ಯುಲರಿ ಆಗೋದಿಲ್ಲ, ಪ್ಯಾಸಿವ್ ವೊಕ್ಯಾಬ್ಯುಲರಿ ಅಂತೂ ಮೊದಲೇ ಆಗೋದಿಲ್ಲ, ಡೈರೆಕ್ಟ್ ವೊಕ್ಯಾಬ್ಯುಲರಿ ಆಗೋದಿಲ್ಲ. ದಿಸ್ ಆನ್ಸರ್ ಈಸ್ ಐಲ್ಯಾಂಡ್ ವೊಕ್ಯಾಬ್ಯುಲರಿ ಅಂತಕ್ಕಂಥದ್ದು. ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ, ಸ್ವಲ್ಪ ಸೂಕ್ಷ್ಮವಾಗಿ ನಾವು ಓದ್ತಾ ಅದನ್ನು ಅರ್ಥ ಮಾಡ್ಕೋತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ಈಸ್, ಇದು ಭಾಳ ಚಂದ ಐತೆ ನೋಡ್ರಿ. ದ ಇಂಪಾರ್ಟೆಂಟ್ ಅಬ್ಜೆಕ್ಟ್ ಆಫ್ ಟೀಚಿಂಗ್ ಪೊಯೆಟ್ರಿ ಈಸ್. ಈಗ ಪೊಯೆಟ್ರಿಯನ್ನು ನಾವು ಯಾವ ಒಂದು ಪ್ರಮುಖ ಉದ್ದೇಶಕ್ಕೋಸ್ಕರ ಕಲಿಸ್ತೀವಿ ರೀ? ಹೌದಾ? ರೀಡಿಂಗ್ಗೋಸ್ಕರನೋ, ಕಾಂಪ್ರಿಹೆನ್ಷನ್ಗೋಸ್ಕರನೋ, ಸಿಂಗಿಂಗ್ಗೋಸ್ಕರನೋ. ಕಾಂಪ್ರಿಹೆನ್ಷನ್ ಎಲ್ಲ ವರ್ಡ್, ಈಗೇನು 1ನೇದು 2ನೇದು 3ನೇದು 4ನೇದು ಶಬ್ದಗಳದಾವಲ್ಲ, ಆ 4 ಶಬ್ದದ ಮೇಲೇನೂ ಪ್ರಶ್ನೆಗಳಾಗ್ಯಾವ, ಆಗ್ತಾವ, ಮುಂಬರ್ತಕ್ಕಂಥ ದಿನಮಾನಗಳಲ್ಲಿಯೂ ಆಗ್ತವೆ. ಯಾಕಂತಂದ್ರೆ ಆಪ್ಷನ್ಗಳನ್ನು ಹಿಡ್ಕೊಂಡು ಪ್ರಶ್ನೆಗಳು ಫ್ರೇಮ್ ಆಗ್ತಾ ಬರ್ತಾವ. ಯಾಕಂತಂದ್ರೆ ಈಗ ನೋಡ್ರಿ, ಈಗ ಸದ್ಯ ಕೇಳಿದ್ದು ಅಪ್ರಿಸಿಯೇಷನ್ ಬಗ್ಗೆ ಕೇಳೋಣ, ಮತ್ತು ನೆಕ್ಸ್ಟ್ ನೋಡ್ರಿ ಯಾವುದಾದ್ರೂ ಒಂದು ಮೂಲೆಯಾಗ ಕಾಂಪ್ರಿಹೆನ್ಷನ್ ಮ್ಯಾಗ ಕ್ವಶನ್ ಕೇಳ್ತಾನೆ, ರೀಡಿಂಗ್ ಮ್ಯಾಗ ಕ್ವಶನ್ ಕೇಳ್ತಾನೆ. ಅಂದ್ರೆ ಭಾಷೆ ಅಂತಂದ್ರೆ ಆ ಭಾಷಾ ಕೌಶಲ್ಯವನ್ನು ಬಿಟ್ಟು ಕ್ವಶನ್ಗಳನ್ನ ತೆಗಿಲಿಕ್ಕೆ ಹೇಗೆ ಸಾಧ್ಯ? ತೆಗಿಯಕ್ಕೆ ಬರೋದಿಲ್ಲಲ್ಲ. ಭಾಷೆ ಅಂತಂದ್ರೆ ಭಾಷಾ ಕೌಶಲ್ಯಗಳ ಮೇಲೆ, ಬೋಧನಾ ವಿಧಾನಗಳ ಮೇಲೆ, LSRW ಸ್ಕಿಲ್ಗಳ ಮೇಲೆ, ಒಂದು ಪಾಠ ಟಿಪ್ಪಣಿಯ ಮೇಲೆ, ಬೋಧನಾ ಸಾಮರ್ಥ್ಯಗಳ ಮೇಲೆ, ಒಬ್ಬ ಶಿಕ್ಷಕನಾದವನು ಯಾವ್ಯಾವ ಸ್ಕಿಲ್ಗಳ ಮೂಲಕ ಪಾಠವನ್ನು ಮಾಡಬೇಕು, ಎಲ್ಲ ರೀತಿಯನ್ನು ವಿಚಾರ ಮಾಡಿಕೊಂಡೇ ಕ್ವಶನ್ಗಳು ಫ್ರೇಮ್ ಆಗ್ತಾ ಬರ್ತಾವ. ಇಲ್ಲೇನಿಲ್ಲ, ಅಪ್ರಿಸಿಯೇಷನ್ ಮೆಚ್ಚುಗೆ, ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅರ್ಥ ಏನಾಗ್ತೈತೆ ರೀ? ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಏನು ಮಾಡ್ತೀವಿ ರೀ? ದ ಇಂಪಾರ್ಟೆಂಟ್ ಅಬ್ಜೆಕ್ಟ್ ಆಗ್ತದೆ. ಇದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಪೊಯೆಟ್ರಿಯನ್ನು ಏನು ಮಾಡ್ತಾ ಬರ್ತೀವಿ? ಟೀಚ್ ಮಾಡ್ತಾ ಬರ್ತೀವಿ. ಭಾಳ ಮುಖ್ಯವಾಗ್ತೈತಿ, ನೆನಪಿಟ್ಟುಕೋರಿ. ನೋಡಿರಿ, ಇದು ರೀಡಿಂಗ್ ಆಗೋದಿಲ್ಲ. ಕಾಂಪ್ರಿಹೆನ್ಷನ್ ಮೀನ್ಸ್ ಗ್ರಹಿಕೆಯುಕ್ತ ಓದು. ಅಲ್ಲಿ ಜಾಸ್ತಿ ಕಾಂಪ್ರಿಹೆನ್ಷನ್ ಎದ್ರಾಗ ಬರ್ತೈತೆ ರೀ? ಗದ್ಯ ಬೋಧನೆಯಲ್ಲಿ ಬರ್ತಾ ಹೋಗ್ತದೆ. ಸಿಂಗಿಂಗ್ ಅಂತೂ ಆಗೋದಿಲ್ಲ, ಬಟ್ ಜಾಸ್ತಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಪ್ರಿಸಿಯೇಷನ್, ಮೆಚ್ಚುಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗೈತಿ. ಒಂದು ನೋಡ್ರಿ, ಜಾಸ್ತಿ ನಮ್ಗೆ ಕ್ವಶನ್ಗಳು ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಪದ್ಯವನ್ನು ಯಾವ ರೀತಿ ಬೋಧನೆ ಮಾಡಬೇಕು, ಗದ್ಯವನ್ನು ಯಾವ ರೀತಿ ಬೋಧನೆ ಮಾಡಬೇಕು, ತದನಂತರ ಮೌಲ್ಯಮಾಪನ, ಫಾರ್ಮೇಟಿವ್ ಅಸೆಸ್ಮೆಂಟ, ಸಮೇಟಿವ್ ಅಸೆಸ್ಮೆಂಟ, ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಮೇಲೆ ಕ್ವಶನ್ ತೆಗಿತಾ ಬರ್ತಾನೆ, ಮತ್ತು ಕಲಿಕಾ ಮೌಲ್ಯಮಾಪನ ಹಾಗೂ ಕಲಿಕೆಗಾಗಿ ಮೌಲ್ಯಮಾಪನ. ಇದೊಂದು ಸ್ವಲ್ಪ ನೋಡ್ಕೋಬೇಕು. ಯಾಕಂತಂದ್ರೆ ಇದ್ರ ಮೇಲೂ ಕ್ವಶನ್ ಆಗ್ಯಾವ, ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಆಗ್ಬೋದು. ಕಲಿಕಾ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಲರ್ನಿಂಗ್ ಫಾರ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಮತ್ತೆ ಜಾಸ್ತಿ ಕ್ವಶನನ್ನು ಇದ್ರಾಗ ಫ್ರೇಮ್ ಮಾಡ್ಬೇಕಂತಂದ್ರೆ
ಏನು ರೀ ಇದು ವಿಶೇಷವಾಗಿರ್ತಕ್ಕಂಥ ಮಕ್ಕಳಿಗೆ ನೀವು ಯಾವ ರೀತಿ ಬೋಧನೆಯನ್ನು ಮಾಡ್ತೀರಿ ಅದನ್ನು ಕ್ವಶನ್ ಫ್ರೇಮ್ ಮಾಡ್ತಾ ಬರ್ತಾನೆ. ಮತ್ತು ಹೊಸ ಹೊಸ ಟೀಚಿಂಗ್ ಮಾಡೆಲ್ಗಳನ್ನು ಯಾವ ರೀತಿ ತರಗತಿಯಲ್ಲಿ ಅಳವಡಿಸ್ಕೋತೀರಿ, ಶಿಶು ಕೇಂದ್ರಿತ ಮಾದರಿಯ ಮೇಲೆ ಮತ್ತು 2005ರ ಪಠ್ಯಕ್ರಮದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅಲ್ಲಿ ಏನೈತಿ ಒಂಚೂರು ಅದನ್ನು ಒಂಚೂರು ನಾವು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕ್ವಶನ್ಗಳನ್ನು ಬಿಡಿಸ್ಲಿಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಅನುಕೂಲಕರ ಆಗ್ತಾ ಬರ್ತದೆ. ಇನ್ನು ಜಾಸ್ತಿ ಅಂತಂದ್ರೆ TLMಗಳ ಮೇಲೆ ಪ್ರಶ್ನೆ ತೆಗಿತಾ ಬರ್ತಾನೆ. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಮೇಲೆ ಯಾವ ರೀತಿ ನಾವು ಆ ಒಂದು ಕಲಿಕೋಪಕರಣಗಳನ್ನು ಬೋಧನೋಪಕರಣಗಳನ್ನು ಬಳಸ್ತಾ ನಾವು ಟೀಚಿಂಗ್ ಮಾಡ್ತೀವಿ, ಆ ಮಕ್ಕಳಿಗೆ ಯಾವ ರೀತಿ ವೊಕ್ಯಾಬ್ಯುಲರಿನ ಅಂತ ಬಳಸ್ತೀವಿ, ಥೆಸಾರಸನ್ನು ಬಳಸ್ತೀವಿ ಅಥವಾ ಯಾವ್ಯಾವ ವ್ಯಾಕ್ಯಾಬ್ಯುಲರಿಗಳನ್ನು ನಾವು ಬಳಸ್ತೀವಿ, ಈ ರೀತಿ ಆಧಾರವಾಗಿಟ್ಟುಕೊಂಡು ಪ್ರಶ್ನೆಯನ್ನು ತೆಗಿತಾ ಬರ್ತಾನೆ. ಮತ್ತು ನೋಡ್ತಾ ಹೋಗೋಣ, ಎಷ್ಟು ಬಿಡಿಸ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ a psychophysical process in which a language learner receives messages either through listening or reading skills is. ನೋಡ್ರಿ ಭಾಳ ಚಂದ ಐತಿ ಕ್ವಶನ್. ಇಲ್ಲಿ ನೋಡ್ರಿ, ಈಗೊಂದು ಭಾಷೆ ಐತಿ, ಆ ಭಾಷೆಯನ್ನು ಆಲಿಸುವಿಕೆ ಮತ್ತು ಓದುವಿಕೆಯ ಮೂಲಕ ನೋಡ್ರಿ ಕ್ವಶನ್ ಏನೈತಿ, ಪ್ರೊಸೆಸ್ ಇನ್ ವಿಚ್ ಅ ಲ್ಯಾಂಗ್ವೇಜ್ ಲರ್ನರ್ ರಿಸೀವ್ಸ್ ಮೆಸೇಜಸ್ ಐದರ್ ಥ್ರೂ ಲಿಸ್ನಿಂಗ್ ಆರ್ ರೀಡಿಂಗ್ ಅಂದ್ರೆ ಒಂದು ಭಾಷೆಯನ್ನು ಏನು ಯಾವ ರೀತಿ ನಾವು ಗ್ರಹಿಸ್ತೀವಿ, ಯಾವ ರೀತಿ ನಾವು ಅದನ್ನು ಸ್ವೀಕೃತಿ ಮಾಡ್ಕೋತೀವಿ ಅಂತಕ್ಕಂಥದ್ದು. ಇದಕ್ಕೆ ಆನ್ಸರ ಅಪ್ರಿಸಿಯೇಷನ್ ಆಗೋದಿಲ್ಲ, ಎಕ್ಸ್ಪ್ರೆಷನ್ ಆಗೋದಿಲ್ಲ, ಎಕ್ಸಾಮಿನೇಷನ್ ಆಗೋದಿಲ್ಲ, ಕಾಂಪ್ರಹೆನ್ಷನ್ ಗ್ರಹಿಕೆಯುಕ್ತ ಓದು ಭಾಳ ಮುಖ್ಯ ಆಗ್ತೈತೆ. ಅಂದ್ರೆ ಸೈಕೋಫಿಸಿಕಲ್ ಪ್ರೊಸೆಸ್ ಅಂದ್ರೆ ಮಗು ಮಾನಸಿಕವಾಗಿ ದೈಹಿಕವಾಗಿ ಇನ್ ವಿಚ್ ಅ ಲ್ಯಾಂಗ್ವೇಜ್ ಲರ್ನರ್ ಅಂದ್ರೆ ಯಾವ ರೀತಿ ಭಾಷೆಯನ್ನು ಸ್ವೀಕಾರ ಮಾಡ್ಕೋತಾನೆ, ಮೆಸೇಜಸ್ ಆ ಒಂದು ಭಾಷೆಯಲ್ಲಿರ್ತಕ್ಕಂಥ ಮೆಸೇಜ್ಗಳನ್ನು ಐದರ್ ಥ್ರೂ ಲಿಸ್ನಿಂಗ್ ಆರ್ ರೀಡಿಂಗ್, ಲಿಸ್ನಿಂಗ್ ಮತ್ತು ರೀಡಿಂಗ್ ಮೂಲಕ ಆ ಭಾಷಾ ಕೌಶಲ್ಯಗಳನ್ನು ಮಗು ಕಲಿತಾ ಬರ್ತದೆ. ಬಟ್ ಯಾವ ಮೂಲಕ ರೀ, ಕಾಂಪ್ರಹೆನ್ಷನ್ ಗ್ರಹಿಕೆಯ ಮೂಲಕ. ಗ್ರಹಿಕೆಯಲ್ಲಿ ಲಿಸ್ನಿಂಗ್ನು ಬರ್ತದೆ ಮತ್ತು ರೀಡಿಂಗ್ ಸ್ಕಿಲ್ನು ಬರ್ತಾ ಹೋಗ್ತೈತಿ. ಎರಡರ ಮೂಲಕನೂ ಆ ಮಗು ಏನು ಮಾಡ್ತೈತ್ರಿ, ಕಲಿತಾ ಬರ್ತದ. ರೀಡಿಂಗ್ ಮತ್ತು ಲಿಸ್ನಿಂಗ್ ಸ್ಕಿಲ್ಸ್ ಈಸ್ ಕಾಂಪ್ರಹೆನ್ಷನ್. ಅದಕ್ಕೊಂದು ಅರ್ಥ ರೀ, ಇದು ಇಡೀ ಆಗಿರ್ತಕ್ಕಂಥ ಒಂದು ವಾಕ್ಯ ನೋಡ್ರಿ. ಅ ಸೈಕೋಫಿಸಿಕಲ್ ಪ್ರೊಸೆಸ್ ಇನ್ ವಿಚ್ ಅ ಲ್ಯಾಂಗ್ವೇಜ್ ಲರ್ನರ್ ರಿಸೀವ್ಸ್ ಮೆಸೇಜಸ್ ಐದರ್ ಥ್ರೂ ಯಾವುದರ ಮೂಲಕ, ಐದರ್ ಥ್ರೂ ಲಿಸ್ನಿಂಗ್ ಆರ್ ರೀಡಿಂಗ್ ಸ್ಕಿಲ್ಸ್ ಈಸ್ ಕಾಂಪ್ರಹೆನ್ಷನ್ ಮೂಲಕ ಏನು ಮಾಡ್ತೈತ್ರಿ ಮಗು, ಆ ದೈಹಿಕವಾಗಿ ಮಾನಸಿಕವಾಗಿ ಭಾಷೆಯಲ್ಲಿರ್ತಕ್ಕಂತಹ ಕಲಿಕೆಯನ್ನು ಓದುವುದರ ಮೂಲಕ ಅಥವಾ ಕೇಳುವುದರ ಮೂಲಕ ಓದುವುದರ ಮೂಲಕ ತನ್ನಲ್ಲಿ ಬೆಳೆಸ್ಕೊಳ್ತಾ ಹೋಗ್ತೈತಿ. ಅದನ್ನು ಏನಂತ ಕರಿತೀವಿ ನಾವು, ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಮತ್ತೆ ಕೇಳ್ತಿರ್ತಾನೆ ರೀ ಕಾಂಪ್ರಹೆನ್ಷನ್ ಮೇಲೆ ಕ್ವಶನ್ನ, ಸ್ವಲ್ಪ ನೆನಪಿಟ್ಟುಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಕಾಂಪ್ರಹೆನ್ಷನ್ ಗ್ರಹಿಕೆಯುಕ್ತ ಓದು. ಈ ನೆಕ್ಸ್ಟ್ ಇದು ನೋಡ್ರಿ, ಕೆಳಗಿಂದ ಅಂತಂದ್ರೂ ಭಾಳ ಚಂದದ ಕ್ವಶನ. ಹೋಮ್, ಹೌಸ್, ಹಟ್, ಟೆಂಟ್, ಕೇವ್ ಆರ್ ದ ಎಕ್ಸಾಂಪಲ್ಸ್ ಆಫ್. ನೋಡ್ರಿ, ಹೋಮ್, ಹೌಸ್, ಹಟ್, ಟೆಂಟ್, ಕೇವ್ ಆರ್ ದ ಎಕ್ಸಾಂಪಲ್ಸ್ ಆಫ್. ಇದನ್ನು ಏನಂತ ಕರಿತೀವಿ ರೀ, ಹೈಪೋನೀಮ್ಸ್ ಅಂತ ಕರಿತೀವಿ. ಸರ್ ಹೈಪೋನೀಮ್ಸ್ ಅಂತಂದ್ರೆ ಏನು ರೀ, ಈಗ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಈಗ ಶಬ್ದವನ್ನು ನಾವು ಡಿವೈಡ್ ಮಾಡ್ಕೋತ ಹೋದಂಗೆ ಅಂದ್ರೆ ಭಾಳ ವಿಭಿನ್ನವಾಗಿರ್ತಕ್ಕಂಥ ಪ್ರಕಾರಗಳು ಬರ್ತಾವೆ. ಅದರಲ್ಲಿ ಪ್ರಮುಖವಾಗಿತ್ತಂತಂದ್ರೆ ಒಂದು ಫ್ರೂಟ್ಸ್ ಅಂತಕ್ಕಂಥ ಒಂದು ಶಬ್ದ. ಆ ಫ್ರೂಟ್ಸ್ನಲ್ಲಿ ಎಲ್ಲ ಪ್ರಕಾರದ ಫ್ರೂಟ್ಸ್ಗಳು ಬರ್ತಾವೆ, ಹೌದಾ? ಹಾಗೇನೆ ಈಗೊಂದು ವಾಸ ಮಾಡ್ತಕ್ಕಂಥ ಒಂದು ಪ್ಲೇಸ್ ಐತಿ ಅಥವಾ ಒಂದು ಜಾಗ ಐತಿ, ಅದರ ಕೆಳಗಡೆ ಹೌಸ್ ಬರ್ತದ, ಹೋಮ್ ಬರ್ತದ, ಹಟ್ ಬರ್ತದ, ಟೆಂಟ್ ಬರ್ತದ, ಕೇವ್ ಬರ್ತದ. ಅದೆಲ್ಲ ಅರ್ಥ ಏನ್ರಿ, ಇರುವುದನ್ನೇ, ಹೌದಾ, ವಾಸ ಮಾಡುವುದನ್ನೇ. ಅದಕ್ಕೆ ಹೈಪೋನೀಮ್ಸ್ ಅಂತ ಕರಿತೀವಿ. ಅಂದ್ರೆ ಒಂದೇ ಇದರಲ್ಲಿ ಬರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಶಬ್ದಗಳು. ಈಗ ಹಟ್ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಟೆಂಟ್ ಆಗಿರ್ಬೋದು, ಕೇವ್ ಆಗಿರ್ಬೋದು, ಮನುಷ್ಯರು ಅಲ್ಲಿ ಏನು ಮಾಡ್ತಾರೆ, ವಾಸವನ್ನು ಮಾಡ್ತಾರೆ. ಅಂದ್ರೆ ಒಂದೇ ಒಂದು ಶಬ್ದದಡಿಯಲ್ಲಿ ಎಲ್ಲ ಬಂದು ಶಬ್ದ ಆದ್ರೆ, ಹೌದಲ್ಲ? ಈಗ ಫ್ರೂಟ್ ಐತಿ, ಫ್ರೂಟ್ಸ್ನಾಗ ಎಲ್ಲನೂ ಬರ್ತಾವೆ. ಮ್ಯಾಂಗೋ ಬರ್ತೈತಿ, ಬನಾನಾ ಬರ್ತದ, ಬೇರೆ ಆಗಿರ್ತಕ್ಕಂಥ ಹಣ್ಣುಗಳು ಬರ್ತಾವೆ. ಅವೆಲ್ಲ ಏನು ಮಾಡ್ತೀವಿ ರೀ, ತಿನ್ನೋದನ್ನೇ ಫ್ರೂಟ್ಸ್ ಕ್ಯಾಟಗರಿಯಲ್ಲಿ ಬರ್ತಾವೆ. ಇವು ವಾಸ ಮಾಡ್ತಕ್ಕಂಥ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ವರ್ಡ್ಸ್ಗಳು. ಇದನ್ನು ಹೈಪೋನೀಮ್ಸ್ ಅಂತ ಕರಿತೀವಿ, ಹೌದಾ? ಹೈಪೋನೀಮ್ಸ್ ಅಂತ ಕರಿತೀವಿ. ಅಂದರೆ ಒಂದು ಶಬ್ದದಲ್ಲಿ ಬರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಪದಗಳ ಗುಚ್ಛ ಅಂತ ಕರಿತಾ ಬರ್ತೀವಿ. ರಿಜಿಸ್ಟರ್ ಅಂತಂದ್ರೆ ಭಾಷೆಯಲ್ಲಿ ಬರ್ತಕ್ಕಂಥ ವೈವಿಧ್ಯತೆ. ಈಗ ನಾವು ಕ್ಲಾಸ್ ರೂಮ್ನಾಗ ಒಂದು ಮಾತಾಡ್ತೀವಿ, ಮನ್ಯಾಗ ಒಂದು ಮಾತಾಡ್ತೀವಿ, ಇದನ್ನು ನಾವು ರಿಜಿಸ್ಟರ್ ಅಂತ ಕರಿತಾ ಬರ್ತೀವಿ. ಒಂದೊಂದು ಶಬ್ದಕ್ಕೂ ಒಂದೊಂದು ಆಪ್ಷನ್ಗೂ ಅದರದ್ದೇ ಆಗಿರ್ತಕ್ಕಂಥ ಅರ್ಥ ಇರ್ತದೆ. ಇನ್ನು ಹೋಮೋನೀಮ್ಸ್ ಅಂತಂದ್ರೆ ವಿಭಿನ್ನವಾಗಿರ್ತಕ್ಕಂಥ ಅರ್ಥವನ್ನು ಶಬ್ದ ಒಂದೇ ಇರ್ತದೆ ರೀ. ಇದು ನೋಡ್ರಿ, ಆಪ್ಷನ್ ಸಂಖ್ಯೆ 3
ಹೋಮೋನಿಮ್ಸ್ ಅಂತಂದ್ರೇನು ಶಬ್ದ ಒಂದೇ ಆದರೆ ಅದರ ಅರ್ಥ ಬೇರೆ ಬೇರೆ ಇರ್ತದೆ. ಸ್ಪ್ರಿಂಗ್, ಈಗ ಸ್ಪ್ರಿಂಗ್ ಅಂತಂದ್ರೇನು ನಾವು ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಸ್ಪ್ರಿಂಗ್ಸ್ ಅಂತ ಬಳಸ್ತೀವಿ. ಸ್ಪ್ರಿಂಗ್ ಅಂತಕ್ಕಂಥ ಶಬ್ದವನ್ನು ಅಂದ್ರೆ ಈಗ ಕಾಲಮಾನಕ್ಕೆ ಸಂಬಂಧಪಟ್ಟಂತೆ ಸ್ಪ್ರಿಂಗ್ ಅಂತ ಬಳಸ್ತೀವಿ. ಬಟ್ ಇನ್ನೊಂದು ಸ್ಪ್ರಿಂಗ್ ಅಂತಂದ್ರೆ ಏನ್ರಿ, ಈಗ ಮೋಟರ್ ಗಾಡಿಗಳಲ್ಲಿ ಅಥವಾ ಏನೋ ಒಂದು ಸ್ಪ್ರಿಂಗ್ ಟೈಪ್ ಇರ್ತದಲ್ಲ ಆ ಒಂದು ಅರ್ಥ. ಅಂದ್ರೆ ಒಂದೇ ಶಬ್ದ ಇರೋದು ಒಂದೇ ಸ್ಪ್ರಿಂಗ, ಅದರದ ಅರ್ಥ ಬೇರೆ ಬೇರೆ. ಇದನ್ನು ನಾವು ಹೋಮೋನಿಮ್ಸ್ ಅಂತ ಕರಿತೀವಿ. ಇನ್ನು ಆಂಟೋನಿಮ್ಸ್ ಅಂತಂದ್ರು ಭಾಳ ಸಿಂಪಲ್ ರೀ, ವಿರುದ್ಧವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಆಂಟೋನಿಮ್ಸ್ ಅಂತ ಕರಿತೀವಿ. ಒಂದೊಂದು ಆಪ್ಷನ್ನು ನಮಗೆ ಅಷ್ಟೇ ಆಗಿರ್ತಕ್ಕಂಥ ಅರ್ಥವನ್ನು ಕೊಡ್ತದ. ನೋಡ್ರಿ, ರಿಜಿಸ್ಟರ್ ನಮಗೆ ಇದರ ಗೊತ್ತಾಯಿತು, ಹೈಪೋನಿಮ್ಸ್ ಅಂತಂದ್ರೆ ಏನಂತ ಗೊತ್ತಾಯಿತು, ಹೋಮೋನಿಮ್ಸ್ ಅಂದ್ರೆ ಗೊತ್ತಾಯಿತು, ಆಂಟೋನಿಮ್ಸ್ ಅಂತ ಗೊತ್ತಾಯಿತು. ಈಗ ಕೇಳಿರಿ ಕ್ವಶನ್ ಹೆಂಗೆ ಕೇಳ್ತಾನ, ಇದ್ರ ಮ್ಯಾಗೆ ಕೇಳ್ಬೇಕಲ್ಲ. ನೋಡ್ರಿ, ಕ್ವಶನ್ಗಳು ಓದ್ತಿರ್ತೀವಲ್ಲ, ಒಂದೊಂದು ಆಪ್ಷನ್ಗೂ ನಾವು ಅರ್ಥವನ್ನು ಕಂಡುಕೋದು ಬಂದ್ವಿ ಅಂತಂದ್ರೆ ಅದರಲ್ಲಿ ಏನಾದ, ಅದು ಏನು ಸೆನ್ಸ್ ಕೊಡ್ತದೆ ಆಪ್ಷನ್ನ ಅಂದ್ರೆ ಗೊತ್ತಾಗ್ತಾ ಹೋಗ್ತೈತಿ. ಭಾಳ ಸಿಂಪಲ್ ಐತಿ. ಕೆಳಗಿನ ಕ್ವಶನ್ ಹಾಗೆ ಐತಿ, ಕೆಳಗಿನ ಕ್ವಶನ್ಗೂ ಅಷ್ಟು ನಾವು ಆಪ್ಷನ್ಗೆ ಸಂಬಂಧಪಟ್ಟಂಥ ಅರ್ಥವನ್ನು ನೋಡ್ಕೋತ ಬರೋದು. ನೋಡ್ರಿ ಎಷ್ಟು ಮಜಾ ಐತ್ರಿ ಕ್ವಶನ್. DSERT ಈಸ್ ಆ್ಯನ್ ಎಕ್ಸಾಂಪಲ್ ಆಫ್. ಒಂದೊಂದು ಕ್ವಶನ್ ನೋಡ್ರಿ, ಅಲ್ಲಿ ಆ್ಯನ್ ಅಂತಕ್ಕಂಥ ಆರ್ಟಿಕಲ್ ಹಚ್ಚದ. ಯಾಕ್ರಿ, ಈ ಅಂತಕ್ಕಂಥ ಓವೆಲ್ ಬಂದಿರುವ ಕಾರಣಕ್ಕಾಗಿ ನಾವು ಆ್ಯನ್ ಅಂತಕ್ಕಂಥದ್ದನ್ನು ಹಚ್ಚಿವಿ. ಈ ಒಂದು ಸೂತ್ರದ ಮೇಲೆ ಎಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ವಶನ್ ಆಗಿಲ್ಲ ಹೇಳ್ರಿ. ಕ್ವಶನ್ ಓದು ಮುಂದೆ ಒಂದೊಂದು ವಾಕ್ಯಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಅರ್ಥ ಇರ್ತದ. ಈ ಕ್ವಶನ್ ಬೇರೆ ಐತಿ, ಬಟ್ ನಾವು ಓದು ಮುಂದೆ ಈ ರೀತಿ ನಮ್ಮ ವಿಚಾರಧಾರೆಗಳು ಹೋಗ್ತಾ ಬರಬೇಕು. DSERT ಈಸ್ ಆನ್ ಎಕ್ಸಾಂಪಲ್ ಆಫ್ ಕಂಪೌಂಡ್ ವರ್ಡ್ ನೋ, ಅಥವಾ ಡೆರೈವೇಷನಲ್ ವರ್ಡ್ ಸಫಿಕ್ಸ್ ನೋ, ಅಥವಾ ಅಕ್ರಾನಿಮ್ಸ್ ನೋ, ಅಥವಾ ಪೋರ್ಟ್ಮ್ಯಾಟಿವ್ನೋ, ಪೋರ್ಟ್ಮ್ಯಾಟಿವ್ ವರ್ಡ್ಸ್ನೋ. ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಆಗಿನೇ ಇದರ ಒಂದು ಅರ್ಥ ಬರ್ತಾ ಹೋಗ್ತದೆ. ಸರ್ ಹೆಂಗ್ರಿ, ಕಂಪೌಂಡ್ ವರ್ಡ್, ಈಗ ಇಂಗ್ಲೀಷ್ ಭಾಷೆಯಲ್ಲಿ ನಾವು ಕಂಪೌಂಡ್ ವರ್ಡ್ಗಳನ್ನು ಓದ್ತೀವಿ. ಸರ್ ಹೆಂಗ್ರಿ, ಎರಡು ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಶಬ್ದ ಇರ್ತವೆ. ಉದಾಹರಣೆಗೆ ಬರ್ದಿದ್ದು ನೋಡ್ರಿ, ನಾನಲ್ಲಿ ಸನ್ ಅಂತಕ್ಕಂಥದ್ದು ಬೇರೆ ಶಬ್ದ, ಫ್ಲವರ್ ಅಂತಕ್ಕಂಥದ್ದು ಬೇರೆ ಶಬ್ದ, ಅದನ್ನು ಕೂಡಿಸಿ ಬರ್ದ್ವಿ ಅಂತಂದ್ರೆ ಸನ್ಫ್ಲವರ್. ಈ ರೀತಿ ಎರಡು ವಿಭಿನ್ನವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಜೋಡಿಸಿ ಒಂದು ಹೊಸ ಶಬ್ದವನ್ನು ಮಾಡಿದ್ರ ನೋಡ್ರಿ. ಸನ್ಗೂ ಅರ್ಥ ಐತಿ, ಫ್ಲವರ್ಗೂ ಅರ್ಥ ಐತಿ, ಬಟ್ ನಾವು ಎರಡನ್ನ ಸೇರಿಸಿ ಒಂದು ಶಬ್ದ ಮಾಡಿದೆ, ಸನ್ಫ್ಲವರ್. ಹೌದ್ರಿ, ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಶಬ್ದ ರೇನ್ ಬೋ, ರೇನ್ ಬೇರೆ ಬೋ ಬೇರೆ, ಎರಡನ್ನೂ ಸೇರಿಸಿ ನಾನು ಒಂದು ಹೊಸ ಶಬ್ದವನ್ನು ಮಾಡಿದೆ, ಅದು ಏನಾಯ್ತು ರೀ, ರೇನ್ ಬೋ ಅಂತ ಆಯಿತು. ಹೌದಲ್ಲ, ಇದನ್ನು ನಾವು ಕಂಪೌಂಡ್ ವರ್ಡ್ಸ್ ಅಂತ ಕರಿತೀವಿ. ಇನ್ನು ಡೆರೈವೇಷನಲ್ ಸಫಿಕ್ಸ್ ಅಂತಂದ್ರೆ ಏನ್ರಿ, ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಬರಿತೀನಿ ಮುಂದೆ. ಕ್ವಿಕ್ ಅಂತಕ್ಕಂಥ ಶಬ್ದ ಐತಿ, ಅದನ್ನು ನಾವು ಕ್ವಿಕ್ಲಿ ಅಂತಕ್ಕಂಥ ಪ್ರತ್ಯಯವನ್ನು ಹಚ್ಚಿ, ಅಂದ್ರೆ LY ಅಂತಕ್ಕಂಥ ಕ್ವಿಕ್ ಅಂತಕ್ಕಂಥದ್ದನ್ನು ಆ ಪ್ರತ್ಯಯ ಹಚ್ಚಿ ಅದನ್ನು ಅಡ್ವರ್ಬ್ ಮೂಲಕ ಕ್ವಿಕ್ಲಿ ಅಂತ ಮಾಡಿದ್ವಿ ಅಂತಂದ್ರೆ ಅದೇನಾಗ್ತದೆ ರೀ, ಬೇರೆ ಅರ್ಥವನ್ನು ಕೊಡ್ತದೆ. ಕ್ವಿಕ್ಲಿ ಸಫಿಕ್ಸ್, ಡೆರೈವೇಷನಲ್ ಸಫಿಕ್ಸ್ ಅಂತ ಕರಿತೀವಿ. ಕರ್ನ ಇಂಥವು ಭಾಳ ಶಬ್ದ ಬರ್ತಾವೆ. ಇನ್ನೊಂದು ಇದಕ್ಕೆ ಒಂದು 2-3 ಎಕ್ಸಾಂಪಲ್ಗಳು ನಿಮ್ಗೆ ಹೇಳ್ಬೇಕಂತಂದ್ರೆ ತಡೀರಿ, 1 ಸೆಕೆಂಡ್ ಹೇಳ್ತೀನಿ ನೋಡ್ರಿ. ITY ಅಂತಕ್ಕಂಥ ಒಂದು ಪ್ರತ್ಯಯ, ITY ಅಂತಕ್ಕಂಥ ಪ್ರತ್ಯಯವನ್ನು ನಾನು ತಗೊಂಡು ಆ್ಯಕ್ಟಿವ್ ಅಂತ ನಾಮಪದಕ್ಕೆ ಸೇರಿಸಿದೆ. ಅದು ನಂತರ ಸಫಿಕ್ಸನ್ನು ಬಳಸ್ಕೊಂಡು ಏನಾಗ್ತೈತಿ ರೀ, ಆ್ಯಕ್ಟಿವ್ ಇದ್ದಿದ್ದು ಆ್ಯಕ್ಟಿವ್ಲಿ ಆಯಿತು. ಈ ರೀತಿ ಶಬ್ದಗಳು ತನ್ನ ಒಂದು ಮೂಲವನ್ನು ಬದಲಿ ಮಾಡ್ಕೊಂಡು ಬಂದುವಲ್ಲ, ಅದನ್ನು ನಾವು ಏನಂತ ಕರಿತೀವಿ, ಅಂಥ ಒಂದು ಶಬ್ದಗಳಿಗೆ ನಾವು ಡೆರೈವೇಷನಲ್ ಸಫಿಕ್ಸ್ ಅಂತ ಕರಿತೀವಿ. ಕ್ವಿಕ್ಕ ಕ್ವಿಕ್ಲಿ, ಆ್ಯಕ್ಟಿವ ಆ್ಯಕ್ಟಿವ್ಲಿ, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ನಾವು ಡೆರೈವೇಷನಲ್ ಸಫಿಕ್ಸ್ ಅಂತೇಳಿ ಕರಿತಾ ಬರ್ತೀವಿ. ಭಾಳ ಮುಖ್ಯವಾಗಿರ್ತಕ್ಕಂಥ ವರ್ಡ್ಸ್ ಅದನ್ನು. ಇನ್ನು ಅಕ್ರಾನಿಮ್ಸ್, ಸದ್ಯದ DSERT ಅದಕ್ಕೆ ಸಂಬಂಧಪಟ್ಟೈತ್ರಿ, ಅಕ್ರಾನಿಮ್ಸ್ಗೆ ಸಂಬಂಧಪಟ್ಟೈತಿ. ಸಪೋಸ್ ಅಂತಂದ್ರೆ ಈಗ ನಾವು ಶಾರ್ಟ್ ಫಾರ್ಮ್ ಆಗಿ ಬರಿತಿರ್ತೀವಿ ನೋಡಿ, ಕೆಲವೊಂದಿಷ್ಟು ಶಾರ್ಟ್ ಫಾರ್ಮ್ಗಳನ್ನು ಯೂಸ್ ಮಾಡ್ತಿರ್ತೀವಿ. FA ಅಂತಂದ್ರೆ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ಅಂದ್ರೆ SA ಮೀನ್ಸ್ ಸಮೇಟಿವ್ ಅಸೆಸ್ಮೆಂಟ್, FA ಮೀನ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್. ತದನಂತರ TLM ಅಂತ ಬರಿತೀವಿ, TLM ಅಂತ ಬಳಸ್ತೀವಿ, ಅಂದರೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್. ಇವು ಶಾರ್ಟ್ ಫಾರ್ಮ್ಸ್ಗಳನ್ನ ನಾವೇನಂತ ಕರಿತೀವಿ, ಅಕ್ರಾನಿಮ್ಸ್ ಅಂತ ಕರಿತೀವಿ. ಅಂದರೆ DSERTನೂ ಅದರ ಒಂದು ಗುಂಪಿನಾಗ ಬರ್ತಕ್ಕಂಥ ಶಬ್ದ. ನೋಡ್ರಿ, ಇಲ್ಲಿ ಭಾಷಾ ತಜ್ಞರು ಏನು ಗುರುತು ಮಾಡಕ್ಕೆ ಹೊಂಟಾರ ಅಂತಂದ್ರೆ, ಈಗ ನೋಡ್ರಿ, ಅಂದ್ರೆ ಈ ಎಲ್ಲ ಆಪ್ಷನ್ಗಳಿಗೂ ನಮಗೆ ಅರ್ಥ ಗೊತ್ತಾದೋ ಗೊತ್ತಿಲ್ಲೋ, ಹೌದಲ್ಲ. ಅಂದ್ರೆ ಕಂಪೌಂಡ್ ವರ್ಡ್ಸ್ ಅಂತಂದ್ರೆ ಕಂಪೌಂಡ್ ವರ್ಡ್ಸ್ ಶಿಕ್ಷಕನಿಗೆ ಗೊತ್ತಾದೋ ಗೊತ್ತಿಲ್ಲೋ, ಡೆರೈವೇಷನಲ್ ಸಫಿಕ್ಸ್ ಗೊತ್ತಾದೋ ಗೊತ್ತಿಲ್ಲೋ, ಅಕ್ರಾನಿಮ್ಸ್ ಅಂತಂದ್ರೇನು ಗೊತ್ತಾದೋ ಗೊತ್ತಿಲ್ಲೋ, ಹೌದಾ. ಇನ್ನು ಪೋರ್ಟ್ಮ್ಯಾಟಿವ್ ವರ್ಡ್ಸ್ ಅಂತ, ಇದು ಭಾಳ ಮುಖ್ಯ ರೀ, ಭಾಳ ಚಂದ ಇರ್ತಾವೆ ಇವನು. ಅಂತಂದ್ರೆ ಎರಡು ಬೇರೆ ಬೇರೆ ಶಬ್ದ ತೊಗೊಳೋದ್ರಿ, ಅದರಾಗ ಒಂದು ಹೊಸ ಶಬ್ದವನ್ನು ಹುಟ್ಟಾಕೋದು. ಸರ್ ಹೆಂಗ್ರಿ ಸರ್, ನೋಡ್ರಿ ಇಲ್ಲಿ ನೋಡ್ರಿ, ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಅಂತಕ್ಕಂಥ ಒಂದು ಪದ ಐತಿ. ಆ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಅಂತಕ್ಕಂಥ ಶಬ್ದದಿಂದ ಇನ್ಫೋಟೆಕ್ ಅಂತಕ್ಕಂಥ ಶಬ್ದವನ್ನು ಮಾಡಿದೆ ನಾನು. ಅಂದ್ರೆ INFO ತಗೊಂಡೆ, ಆಮೇಲೆ
ಟೆಕ್ ಅಂತಕ್ಕಂಥ ಶಬ್ದವನ್ನು ತಗೊಂಡೆ, TECH, ಇನ್ಫೋಟೆಕ್. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು ನಾವು ತರಗತಿಗಳಲ್ಲಿ ಮಾಡಿಸಿದ್ರೆ ಮಕ್ಕಳಿಗೆ ಹೆಚ್ಚೆಚ್ಚು ಶಬ್ದಕೋಶದ ಅರ್ಥ ಬರ್ತಾ ಹೋಗ್ತೈತಿ. ಇದನ್ನು ಪೋರ್ಟ್ಮೇಟಿವ್ ವರ್ಡ್ಸ್ ಅಂತ ಕರಿತೀವಿ. ಬೇಕಾದ 2 ಶಬ್ದವನ್ನು ತಗೊಂಡು ನೀವು ಬೇಕಾದಂಥ ಶಬ್ದವನ್ನು, ಹೊಸದಾಗಿರ್ತಕ್ಕಂಥ ಶಬ್ದವನ್ನು ರಚನೆ ಮಾಡಿದ್ರೆ ಅದನ್ನು ನಾವು ಪೋರ್ಟ್ಮೆಂಟ್ಯೂ ವರ್ಡ್ಸ್ ಅಂತ ಕರಿತೀವಿ. ಈಗ ನಾನು ನೋಡಿರಿ, ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇನ್ಫೋಟೆಕ್ ಅಂತಕ್ಕಂಥ ಶಬ್ದವನ್ನು ಮಾಡಿದೆ. ಇನ್ಫೋಟೆಕ್, ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿಯನ್ನು ಸೇರಿಸಿ ಒಂದು ಹೊಸ ಶಬ್ದವನ್ನು ಮಾಡಿದ್ನಲ್ಲ, ಇನ್ಫೋಟೆಕ್ ಅಂತಕ್ಕಂಥದ್ದು, ಅದು ಪೋರ್ಟ್ಮ್ಯಾಟಿವ್ ವರ್ಡ್ಸ್ಗೆ ಉದಾಹರಣೆ ಆಗ್ತೈತಿ. ಹೌದಾ? ಇನ್ನು ಇದು ಅಂತಂದ್ರೆ ಗೊತ್ತಾಯಿತು. ಅಕ್ರಾನಿಮ್ಸ್ ಮೀನ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ಗಳಿಗೆ, ಅಂದ್ರೆ ಕೆಲವೊಂದಿಷ್ಟು ಏನು ಶಾರ್ಟ್ ಆಗಿ ನಾವು ಬಳಸ್ತೀವಲ್ಲ ಅಂಥ ಒಂದು ಶಬ್ದಗಳಿಗೆ ನಾವು ಅಕ್ರಾನಿಮ್ಸ್ ಅಂತ ಕರಿತೀವಿ. ಸಪೋಸ್ DSRT ಅಥವಾ FLN ಅಥವಾ RTI ಆ್ಯಕ್ಟ್ ಬೇರೆ ಬೇರೆ ಆಗಿರ್ತಕ್ಕಂಥದ್ದು, ಇವುಕನ್ನು ನಾವೇನಂತ ಕರಿತೀವಿ? ಅಕ್ರಾನಿಮ್ಸ್ ಅಂತ ಕರಿತೀವಿ. ಸದ್ಯಕ್ಕೆ ಆನ್ಸರ್ ಏನ್ರಿ? DSCRT ಈಸ್ ಆನ್ ಎಕ್ಸಾಂಪಲ್ ಆಫ್, ಎದಕ್ಕೆ ಎಕ್ಸಾಂಪಲ್ ಆಗ್ತದ್ರಿ? ಅದು ಅಕ್ರಾನಿಮ್ಸ್ಗೆ ಎಕ್ಸಾಂಪಲ್ ಆಗ್ತದೆ. ಹಂಗಂತಂದ್ರೆ ಏನ್ರಿ? DSCRT ಕೇಳೋಣಂತಂದ್ರೆ DSCRT ಫುಲ್ ಫಾರ್ಮ್ ಏನ್ರಿ ಸರ್? ನೋಡ್ರಿ, DSCRT ಫುಲ್ ಫಾರ್ಮ್ ಏನೈತ್ರಿ? ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಭಾಳ ಸಲ ಕ್ವಶನ್ ರಿಪೀಟ್ ಆಗಿತ್ತು. ಇದರ ಫುಲ್ ಫಾರ್ಮ್ ಕೇಳ್ರಿ ಭಾಳ ಸಲ. ಇದೊಂದೊಂದು ಚೂರು ಬರ್ಕೊಂಡು ಇಟ್ಕೊಳ್ಳೋದು ಭಾಳ ಮುಖ್ಯ. ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, DSERT. ನೆನ್ಪಿಟ್ಕೋರಿ, DSERT. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗಿ ನೇರವಾಗಿ. ನೆಕ್ಸ್ಟ್ ಕ್ವಶನ್, ದ ಸ್ಟೇಜ್ ಇನ್ ವಿಚ್ ಅ ಟೀಚರ್ announces the title of the topic and introduce the unfamiliar vocabulary and structures through examples and situation. ಅಂದ್ರೆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಪರಿಸ್ಥಿತಿಗೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಶಿಕ್ಷಕ ಏನು ಮಾಡಕತ್ತಾನ? ದ ಸ್ಟೇಜ್ ಇನ್ ವಿಚ್ ಅ ಟೀಚರ್ ಅಂದ್ರೆ ಶಿಕ್ಷಕನಾದವನು ಏನನ್ನು ಅನೌನ್ಸ್ ಮಾಡಕತ್ತಾನ? ದ ಟೈಟಲ್ ಆಫ್ ಟಾಪಿಕ್, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಟೈಟಲನ್ನು, ವಿಷಯವನ್ನು ಬೋಧನೆ ಮಾಡಕತ್ತಾನ. ಇಂಟ್ರೊಡ್ಯೂಸನ್ನು ಮಾಡಕತ್ತಾನ, ಪರಿಚಯವನ್ನು ಮಾಡಕತ್ತಾನ. ಅನ್ಫ್ಯಾಮಿಲಿಯರ್ ವೊಕ್ಯಾಬ್ಯುಲರಿ ಆ್ಯಂಡ್ ಸ್ಟ್ರಕ್ಚರ್ಸ್ ಥ್ರೂ ಎಕ್ಸಾಂಪಲ್ಸ್ ಆ್ಯಂಡ್ ಸಿಚುವೇಶನ್. ಇದನ್ನೆಲ್ಲ ಎದರ ಕಲಿತದ್ರಿ ಮಗು? ಪ್ರೀ ಟೀಚಿಂಗ್ ಆ್ಯಕ್ಟಿವಿಟಿ, ಪೂರಕ ಟೀಚಿಂಗ್ ಅಂದ್ರೆ ಪೂರ್ವ ಸಿದ್ಧತೆಯಲ್ಲಿ ಒಬ್ಬ ಶಿಕ್ಷಕನಾದವನು ಪಾಠವನ್ನು ಪರಿಚಯ ಮಾಡ್ಬೇಕಂತಂದ್ರೆ ಈ ಒಂದು ವಿಧಾನವನ್ನು ಬಳಕೆ ಮಾಡ್ತಾ ಹೋಗ್ತಾನೆ. ಟೀಚಿಂಗ್ ಆ್ಯಕ್ಟಿವಿಟಿ ಆಗೋದಿಲ್ಲ, ಪ್ರಾಕ್ಟೀಸ್ ಆ್ಯಕ್ಟಿವಿಟಿ ಆಗೋದಿಲ್ಲ, ಅಪ್ಲಿಕೇಶನ್ ಆ್ಯಕ್ಟಿವಿಟಿನೂ ಆಗೋದಿಲ್ಲ. ನೋಡಿರಿ, ಒಬ್ಬ ಶಿಕ್ಷಕನಾದವನು ಅಲ್ಲಿರ್ತಕ್ಕಂಥ ಅರ್ಥ ನಮಗೆ ಗೊತ್ತಾಯ್ತಂದ್ರೆ ಸಾಕು, ಸೆನ್ಸ್ ನಮಗೆ ಗೊತ್ತಾಗ್ತಾ ಬಂತಂದ್ರೆ ಸಾಕು. ದ ಸ್ಟೇಜ್ ಇನ್ ವಿಚ್ ಅ ಟೀಚರ್ ಅನೌನ್ಸಸ್ ದ ಟೈಟಲ್ ಆಫ್ ದ ಟಾಪಿಕ್ ಆ್ಯಂಡ್ ಇಂಟ್ರೊಡ್ಯೂಸ್ ದ ಅನ್ಫ್ಯಾಮಿಲಿಯರ್ ವೊಕ್ಯಾಬ್ಯುಲರಿ ಆ್ಯಂಡ್ ಸ್ಟ್ರಕ್ಚರ್ಸ್. ನೋಡಿರಿ, ಸ್ಟ್ರಕ್ಚರ್ಸ್ ಥ್ರೂ ಎಕ್ಸಾಂಪಲ್ಸ್ ಆ್ಯಂಡ್ ಸಿಚುವೇಶನ್ ಈಸ್ ಪ್ರೀ ಟೀಚಿಂಗ್ ಆ್ಯಕ್ಟಿವಿಟಿ. ಅಲ್ಲಿ ಎಂಥ ಆ್ಯಕ್ಟಿವಿಟಿ ನಡೆದಾದ್ರೆ? ಪೂರಕ ಬೋಧನಾ ಚಟುವಟಿಕೆ ನಡೆದದ. ಇದರ ಅರ್ಥ ಕನ್ನಡದಾಗ ಏನಾಗ್ತೈತೆ ರೀ? ಪೂರಕ ಬೋಧನಾ ಚಟುವಟಿಕೆ, ಪ್ರೀ ಟೀಚಿಂಗ್ ಆ್ಯಕ್ಟಿವಿಟಿ ಆಗ್ತಾ ಬರ್ತದೆ. ಯಾಕಂತಂದ್ರೆ ಅಲ್ಲಿ ಶಿಕ್ಷಕನಾದವನು ಏನು ಮಾಡಕತ್ತಾನ ರೀ? ಇಂಟ್ರೊಡ್ಯೂಸ್ ಮಾಡಕತ್ತಾನ. ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ನಾವೇನು ಮಾಡ್ತೀವಿ ರೀ? ಪ್ರೀ ಟೀಚಿಂಗ್ ಆ್ಯಕ್ಟಿವಿಟಿನೇ ಮಾಡ್ತಾ ಬರ್ತೀವಿ. ನೋಡಿರಿ, ಇಂಥ ಕ್ವಶನ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತಾವ. ಇನ್ನು ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ರಿಪೀಟ್ ಆಗೈತಿ. ಪೇಪರ್ 1ನ್ಯಾಗ ಸೇಮ್ ಕ್ವಶನ್ ರಿಪೀಟ್ ಆಗೈತಿ. ಕ್ವಶನ್ ಪೇಪರ್ ನಾವು ನಿನ್ನೆನೇ ಕ್ಲಾಸ್ ಮಾಡೀವಿ, ನಿನ್ನೆನೇ ಕ್ವಶನ್ ರಿಪೀಟ್ ಆಗೈತಿ. ಹೌದಾ? ಟೆಸ್ಟ್ ಯೂಸ್ ಫಾರ್ ಟೆಸ್ಟಿಂಗ್ ದ ಓವರಾಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅ ಸರ್ಟೇನ್ ಪಾಯಿಂಟ್ ಆಫ್ ಟೈಮ್. ಕೆಲವೊಂದು ಹೇಳೀನಿ, ಕೆಲವೊಂದು ಕ್ವಶನ್ಯಾಗ ಹಿಡನ್ ಪಾಯಿಂಟ್ಸ್ ನಮಗೆ ಸಿಗ್ತಾವ. ನೋಡ್ರಿ, ನಾ ನಿನ್ನೆನೇ ಹೇಳಿದ್ದೆ, ಸರ್ಟೇನ್ ಪಾಯಿಂಟ್ ಆಫ್ ಟೈಮ್ ಒಂದನೇ ಶಬ್ದ. ಇನ್ನು ಎರಡನೇದು ಓವರಾಲ್ ಎಬಿಲಿಟಿ. ಅಂದ್ರೆ ಆ ಮಗುವಿನಲ್ಲಿ ಓವರಾಲ್ ಡೆವಲಪಿಂಗ್ ಆಗೈತೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ಚೆಕ್ ಮಾಡ್ಬೇಕಂದ್ರೆ ಏನನ್ನು ಬಳಸ್ತೀವಿ? ನಿನ್ನೆ ಹೇಳೀನಿ ಇದನ್ನು. ಪ್ರೊಫೆನ್ಸಿಯನ್ಸಿ ಟೆಸ್ಟ್ ಅಂದರೆ ಪ್ರಾವೀಣ್ಯತಾ ಪರೀಕ್ಷೆ. ಡಯಾಗ್ನೋಸ್ಟಿಕ್ ಟೆಸ್ಟ್ ಬರೋಂಗಿಲ್ಲ, ನೈದಾನಿಕ ಪರೀಕ್ಷೆ ಬರೋಂಗಿಲ್ಲ, ಸಾಧನಾ ಪರೀಕ್ಷೆ ಅಚೀವ್ಮೆಂಟ್ ಟೆಸ್ಟ್ ಬರೋಂಗಿಲ್ಲ, ಪ್ಲೇಸ್ಮೆಂಟ್ ಟೆಸ್ಟ್ ಅಂತ ಬರೋಂಗಿಲ್ಲ. ಸೇಮ್ ಕ್ವಶನ್ ರಿಪೀಟ್ ಆಗೈತಿ. ಪೇಪರ್ 1 ಆಗಿದೆ ಕ್ವಶನ್ ಬಂದದ್ರಿ. ಸ್ವಲ್ಪ ನೋಡ್ಕೊಂಬರ್ರಿ. ಅದಕ್ಕೆ ನಾನು ಕ್ವಶನ್ ಪೇಪರ್ ಯಾಕೆ ಜಾಸ್ತಿ ಬಿಡಿಸ್ಬೇಕು, ಯಾಕೆ ಹೆಚ್ಚು ಕೊಡ್ತೀನಿ ಅಂತಂದ್ರೆ, ಸಿಲೆಬಸ್ಸನ್ನು ಓದೋದು ತಪ್ಪಲ್ಲ, ಓದೇಬೇಕು. ಸಿಲೆಬಸ್ ಓದಿದ್ರೆ ನಮಗೆ ನಾಲೆಜ್ ಬರ್ತಾ ಹೋಗ್ತೈತಿ. ಬಟ್ ಆ ಸಿಲೆಬಸ್ಸನ್ನು ಹಿಡ್ಕೊಂಡು ಕೂತು ನಾವು ಕ್ವಶನ್ ಪೇಪರ್ ಕಡೆ ಗಮನ ಕೊಡ್ಲಿಕ್ಕಂತಂದ್ರೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಎಷ್ಟು ಓದಿದ್ರೂ ಅದು ವ್ಯರ್ಥ ಆಗ್ತದ. ನೋಡ್ರಿ, ಎಷ್ಟೋ ವಿಷಯಗಳು ಇದೇ ಒಂದು ಕ್ಲಾಸ್ನಾಗ ನಮ್ಮ ಕಲ್ಕೋತ ಬಂದಿವಿ. ಏನೇನೇನೋ ವಿಶೇಷವಾಗಿರತಕ್ಕಂಥ ಅರ್ಥಗಳು ನೋಡ್ತೀವಿ, ಹೊಸ ನಾಲೆಜನ್ನು ಪಡ್ಕೊಂಡಿವಿ. ಒಂದೊಂದು ಕ್ಲಾಸ್ನಾಗ ಏನಾದರೂ ಒಂದು 20 ನಿಮಿಷ 25 ನಿಮಿಷ ಕ್ಲಾಸ್ ಆದಂತಂದ್ರೆ ಅದ್ರಾಗ ಏನೋ ಒಂದು ಹೊಸದನ್ನು ನಾವು ಕಲ್ತಿರ್ತೀವಿ ರೀ. ಹೌದಲ್ಲ? ನೋಡ್ರಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗೋದಿಲ್ಲ, ಅಚೀವ್ಮೆಂಟ್ ಟೆಸ್ಟ್ ಆಗೋದಿಲ್ಲ, ಪ್ರೊಫೆಷಿಯನ್ಸಿ ಟೆಸ್ಟ್ ಆಗೋದಿಲ್ಲ, ಪ್ಲೇಸ್ಮೆಂಟ್ ಟೆಸ್ಟ್ನೂ ಆಗೋದಿಲ್ಲ. ಟೆಸ್ಟ್ ಯೂಸ್ಡ್ ಫಾರ್ ಟೆಸ್ಟಿಂಗ್. ನೋಡ್ರಿ, ಏನನ್ನು ಟೆಸ್ಟ್ ಮಾಡ್ಬೇಕ್ರಿ? ಮಗುವಿನ
ಎಲ್ಲ ಓವರಾಲ್ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಎಬಿಲಿಟಿಯನ್ನು ಚೆಕ್ ಮಾಡಬೇಕು. ಎಂಥ ಅದು ಏನು ಚೆಕ್ ಮಾಡಬೇಕು, ಎದರಾಗ ಚೆಕ್ ಮಾಡಬೇಕು, ಭಾಷೆಯಲ್ಲಿ. ಓವರಾಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅ ಸರ್ಟೆನ್ ಪಾಯಿಂಟ್ ಆಫ್ ಟೈಮ್, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಟೈಮ್ನಲ್ಲಿ ಆ ಮಾಹಿತಿಯನ್ನು ನಾವು ಅಳತೆ ಮಾಡಬೇಕಂತಂದ್ರೆ ಎಂಥ ಒಂದು ಪರೀಕ್ಷೆಯನ್ನು ತಗೋಬೇಕು, ಪ್ರೊಫಿಸಿಯನ್ಸಿ ಟೆಸ್ಟ್, ಪ್ರಾವೀಣ್ಯತಾ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಬೇಕಾಗ್ತದ. ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಆಮೇಲೆ ಈ ಏನು 1ರಿಂದ 30 ಅಂದ್ರೆ ಕ್ವಶನ್ಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳದಾವಲ್ಲ, ಇದು ಪೇಪರ್ 1. ಯಾರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೀತಿರಲ್ಲ ಅಲ್ಲಿರ್ತಕ್ಕಂಥ ಕ್ವಶನ್ಗಳು. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೆಯೋರಿಗೆ ಅಲ್ಲಿನೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಶನ್ಗಳು ಇರ್ತಾವೆ, ಅಲ್ಲಿನೂ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರ್ತಾವೆ. ಅವು ಒಂದಿಷ್ಟು ಕ್ಲಾಸ್ಗಳನ್ನು ಮಾಡಿ ತದನಂತರ ಮತ್ತೆ ಹಿಂದಿ ಕ್ಲಾಸ್ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಕತ್ತಾರೆ. ಅವಶ್ಯವಾಗಿ ಮಾಡೋಣ. ಹಿಂದಿ ಕ್ಲಾಸನ್ನು ಹೋದ ವರ್ಷನೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಮಾಡೋದಾಗಿರಲಿಲ್ಲ. ಬಟ್ ಈ ಸಲ ಖಂಡಿತವಾಗಿ ನೀವು ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ಮಾಡ್ತಾ ಬರೋಣ. ಯಾಕಂದ್ರೆ ಅನುಕೂಲಕರ ಆದರೆ ಅಷ್ಟೇ ಸಾಕು. ಭಾಳ ಜನ ಇದು ಮಾಡಕತ್ತಾರೆ. ಓಕೆ, ಅದನ್ನು ಪ್ರಿಪೇರೆನ್ಸ್ ಮಾಡಿ ನಾನು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಹಿಂದಿ ಕ್ಲಾಸ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಒಂದಿಷ್ಟು 4-5 ಗ್ರಾಮರ್ ಕ್ವಶನ್ ಅದಾವೆ, ಒಂದಿಷ್ಟು ನೋಡಿಕೊಂಡು ಈ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಭಾಳ ಸಿಂಪಲ್ ಆಗಿ ಹೇಳ್ತಿರ್ತಾನೆ. ಗ್ರಾಮರ್ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತೆಗಿತಾ ಬರ್ತಾನೆ. ಚೂಸ್ ದ ಸೂಟೇಬಲ್ ವರ್ಬ್ ಫ್ರಾಮ್ ಟು ಬಿ ಫೀಲ್ಡ್ ದ ಬ್ಲ್ಯಾಂಕ್. ನೋಡ್ರಿ, ಬಾಲು ಆ್ಯಂಡ್ ವಿಠಲ್ ಡ್ಯಾಶ್ ಗುಡ್ ಬೌಲರ್ಸ್. ಇಲ್ಲಿ ಏನಾಗ್ತದೆ ರೀ, ಇಬ್ಬರದಾರ ಅಂತಂದ್ರೆ ಸಿಂಗ್ಯುಲರ್ ಫಾರ್ಮ್ ಅಂತೂ ಬರೋಂಗಿಲ್ಲ, ಆರ್ ಅಂತಕ್ಕಂಥ ಬರ್ತದೆ. ಬಾಲು ಆರ್ ವಿಠಲ್ ಆರ್ ಗುಡ್ ಬೌಲರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಅಪ್ರಾಪ್ರಿಯೇಟ್ ಪಾಸಿಟಿವ್ ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್. ಅವಂತಿ ಈಸ್ ಬೆಟರ್ ಸಿಂಗರ್ ದ್ಯಾನ್ ಅನಿತಾ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರಿಯಾದ ಉತ್ತರ ಏನಾಗ್ತೈತೆ ರೀ, ಅನಿತಾ ಈಸ್ ನಾಟ್ ಆಸ್ ಗುಡ್ ಅ ಸಿಂಗರ್ ಆ್ಯಸ್ ಅವಂತಿ. ಗ್ರಾಮರ್ ಟಾಪಿಕನ್ನು ಓದ್ತಾ ಬಂದಂಗೆ ಮಾತ್ರ ಇದು ಬಿಡಿಸಾಕ್ ಬರ್ತದೆ. ಆಲ್ಮೋಸ್ಟ್ ಗೊತ್ತೇ ಇರ್ತೈತಿ. ಸ್ವಲ್ಪ ಬೇಸಿಕ್ ಆಗಿರ್ತಕ್ಕಂಥ ಒಂದು ಗ್ರಾಮರ್ ಪುಸ್ತಕ ತೆಗೆದುಕೊಳ್ರಿ. ಅಲ್ಲಿ ಡಿಗ್ರಿ ಅಂತಂದ್ರೇನು, ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ರೇನು, ಟೆನ್ಸ್ ಅಂತಂದ್ರೇನು, ಸೆಂಟೆನ್ಸ್ ಅಂತಂದ್ರೇನು, ಆಮೇಲೆ ಆರ್ಟಿಕಲ್ಸ್ ಅಂತಂದ್ರೇನು, ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಂತಂದ್ರೇನು, ಈ ಒಂದು ಎಲ್ಲ ಆ್ಯಂಗಲ್ ಮೇಲೇನು ಕ್ವಶನ್ ಆಗೋದಿಲ್ಲ. ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಗ್ರಾಮರ್ ಸೆಕ್ಷನಲ್ಲಿ ಕೇಳ್ತಾ ಬರ್ತಾನೆ. ವರ್ಬ್ನಾಗ ಕೇಳ್ತಾನೆ, ಅಡ್ವರ್ಬ್ನಾಗ ಕೇಳ್ತಾನೆ, ಅಡ್ಜೆಕ್ಟ್ನಲ್ಲಿ ಕ್ವಶನ್ ಕೇಳ್ತಾನೆ, ಟೆನ್ಸ್ನಾಗ ಕ್ವಶನ್ ಕೇಳ್ತಾನೆ. ಆಮೇಲೆ ಬಿಟ್ಟರೆ ಆರ್ಟಿಕಲ್ಸ್ಗಳ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾ ಬರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಮ್ಮ ಇದ್ರಾಗ ಬರ್ತಾ ಹೋಗ್ತಾವೆ. ಯಾಕಂತಂದ್ರೆ 15-20 ಕ್ವಶನ್ ನಿಮ್ಮ ಕೈಯಾಗೆ ಇದ್ದಂಗೆ ರೀ. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ನೀವು ಕಲ್ತು ಬಿಟ್ರ ಅಂತಂದ್ರೆ 20 ಕ್ವಶನ್ ಕೈಯಾಗೆ ಇದ್ದಂಗೆ ಬೇಕಾದಂಗೆ. ಈ ಕಡೆ ಕನ್ನಡ ಬೋಧನಾಶಾಸ್ತ್ರ 20, ಈ ಕಡೆ ಇಂಗ್ಲೀಷ್ ಬೋಧನಾಶಾಸ್ತ್ರ 20, 40 ಆಯಿತು. ಆ ಕಡೆ ಸೈಕಾಲಜಿ ನಿಮಗೆ ಬಿರಿ ಇರಲಿ ಏನೋ ಇರಲಿ, ಅದ್ರಾಗ ಒಂದು 30 ಒಂದು 10-15 ತೊಗೋತೀರಿ. 40 ಒಂದು 15 ಎಷ್ಟಾಯ್ತು ರೀ, 40 ಒಂದು 15 55 ಆಯಿತು. ಇನ್ನು ನೀನು ನಿಮ್ಮ ಇದ್ರಾಗ ಸಬ್ಜೆಕ್ಟ್ನಾಗ ಒಂದು 50 ಮಾರ್ಕ್ಸ್ ತೆಗೆದುಕೊಂಡ್ಬಿಟ್ರೆ ಅಂತಂದ್ರೆ 51 95 ಇಲ್ಲೇ ಆಗ್ತದೆ. ನೀವು ಏನೂ ಓದ್ಲಿಕ್ಕಂತಂದ್ರೂ ಆರಾಮಾಗಿ ಇಷ್ಟು ಸ್ಕೋರ್ನ ಮಾಡ್ಬೋದು. ಹೌದಾ, ಆರಾಮಾಗಿ ನಿಮ್ಗೆ ಏನಿಲ್ಲ ರೀ, ಪೂರ್ವಜ್ಞಾನ ಅಂತೂ ಇದ್ದೇ ಇರ್ತೈತಿ, ಬಿಡಿಸ್ತಕ್ಕಂಥದ್ದು ಸಾಮರ್ಥ್ಯ ನಿಮ್ಮಲ್ಲಿ ಇದ್ದೇ ಇರ್ತೈತಿ. ಬಟ್ ಎಕ್ಸಾಮ್ ಹಾಲ್ದಲ್ಲಿ ನಾವು ಒಟ್ಟು ಟೆನ್ಷನ್ ಮಾಡ್ಕೋಬಾರ್ದು. ಎಷ್ಟು ಆಗ್ತದಲ್ಲ ಅಷ್ಟು ನಿಧಾನವಾಗಿ ಬಿಡಿಸ್ತಾ ಹೋಗಬೇಕು. ನೋಡಿರಿ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಅಪ್ರಾಪ್ರಿಯೇಟ್ positive degree for the given statement. Positive degree for the given statement. Anita is not as good a singer as Avanti. Okay, next question. Read the given sentence and identify the suitable reported speech. Reported speech ಬಗ್ಗೆ ಕ್ವಶನ್ ಕ್ಯಾನ್ ನೋಡ್ರಿ. ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ ಆಗ್ತದೆ ಇಲ್ಲಿ. ಐ ವೆಂಟ್ ಫಾರ್ ಅ ವಾಕ್, ವಾಣಿ ಸೇಡ್. ಇದನ್ನು ಯಾವ ರೀತಿ ಬದಲಿ ಮಾಡಬೇಕು? ಆಪ್ಷನ್ ಸಂಖ್ಯೆ 2 ನೋಡ್ರಿ. ವಾಣಿ ಸೇಡ್ ದ್ಯಾಟ್ ಶಿ ವೆಂಟ್ ಫಾರ್ ಎ ವಾಕ್. ಇದು ಆಗೋದಿಲ್ಲ. ಇನ್ನು ಆಪ್ಷನ್ ಸಂಖ್ಯೆ 2ನೇದು ಆಗ್ತೈತಿ ರೀ. ವಾಣಿ ಸೇಡ್ ದ್ಯಾಟ್ ಶಿ ಹ್ಯಾಡ್ ಗಾನ್ ಫಾರ್ ಅ ವಾಕ್. ಆಪ್ಷನ್ ಸಂಖ್ಯೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ ಸಂಖ್ಯೆ 19. ಕಂಬೈನ್ ದ ಗಿವನ್ 2 sentences to make one complete statement. We lost our luggage, we lost our ticket. ಇದರ ಅರ್ಥ ಏನು ಕೊಡ್ತೈತಿ? ಕಂಬೈನ್ ಆಗಿ ಇದನ್ನು ಮಾಡ್ಬೇಕು. ಹೆಂಗ್ರಿ ಸರ್? ಆಪ್ಷನ್ ಸಂಖ್ಯೆ 3. ವಿ ಲಾಸ್ಟ್ ಅವರ್ ಲಗೇಜ್ ಆ್ಯಸ್ ವೆಲ್ ಆ್ಯಸ್ ಅವರ್ ಟಿಕೆಟ್. ಈ ರೀತಿ ಶಬ್ದಗಳನ್ನ ವಾಕ್ಯಗಳ ಮೂಲಕ ಸೆಂಟೆನ್ಸ್ಗಳ ಮೇಲೆ ಕ್ವಶನ್ಗಳ ಫ್ರೇಮ್ ಆಗ್ತಾ ಬರ್ತಾವೆ. ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ನೋಡ್ರಿ, ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ದ ಸ್ಟೂಡೆಂಟ್ಸ್ ಆರ್ ಪೇಂಟಿಂಗ್ ದ ಪಿಕ್ಚರ್. ದ ಸ್ಟೂಡೆಂಟ್ಸ್ ಆರ್
ಪೇಂಟಿಂಗ್ ದ ಪಿಕ್ಚರ್ ಮೇ ಬಿ ಇದು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ ಕ್ವಶನ್ ಆಗ್ಯದ. ನೋಡ್ರಿ ಇದರ ಅರ್ಥ ಏನು, ಯಾವ ರೀತಿ ಇದನ್ನು ಚೇಂಜ್ ಹೆಲ್ಪಿಂಗ್ ವರ್ಬ್ಗಳ ಆರ್ಡ್ರಲ್ಲಿ ನಿಮಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬರ್ಬೇಕಂತಂದ್ರೆ ಅದನ್ನು ನೀವು ಓದ್ಕೊಳ್ಳೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಓದೇ ಇರ್ತೀರಿ, ಓದೋರಿಗೆ ಗ್ರಾಮರ್ ಸೆಕ್ಷನ್ ಬರೋರಿಗೆ ಅಂತಂದ್ರೆ ಭಾಳ ಸಿಂಪಲ್, ಆರಾಮಾಗಿ ಆಟ ಆಡ್ಕೋತಾನೆ ಕ್ವಶನ್ಗಳನ್ನ ಬಿಡಿಸ್ಬೋದು. ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ ದ ಸ್ಟೂಡೆಂಟ್ಸ್ ಆರ್ ಪೇಂಟಿಂಗ್ ದ ಪಿಕ್ಚರ್. ಇದನ್ನು ಯಾವ ರೀತಿ ಹೆಲ್ಪಿಂಗ್ ವರ್ಬ್ಗಳನ್ನು ಬದಲಿ ಮಾಡ್ಕೋಬೇಕಂತಂದ್ರೆ ದ ಪಿಕ್ಚರ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದ ಸ್ಟೂಡೆಂಟ್ಸ್. ದ ಪಿಕ್ಚರ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಗ್ತೈತಿ. ಓಕೆ, ನೆರೇಟಿಂಗ್ ಅ ಸ್ಟೋರಿ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ಕೊಂಡಿವಿ. ನಂತರ ಏನು ಮಾಡೋಣ, ಇನ್ನೊಂದು ಕ್ಲಾಸನ್ನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಡೋಣ. ಜಾಸ್ತಿ ನಿಮಗೆ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಕ್ವಶನ್ಗಳು ಬೇಕಂತಂದ್ರೆ CTET ಕ್ವಶನ್ ಪೇಪರ್ಗಳು ಅದಾವ್ರಿ, ಅದನ್ನು ಬಿಡಿಸ್ಕೋತ ಬರಮು. ಇದಕ್ಕಿಂತ ಸ್ವಲ್ಪ ಅದರ ಲೆವೆಲ್ ಟಫ್ ಇರ್ತದೆ. ಟಫ್ ಇದ್ದರೆ ನಮಗೆ ಬಿಡಿಸ್ಕೋತ ಹೋದಂಗೆ ನಮಗೆ ಅದ್ರ ನಾಲೆಜ್ನು ಬರ್ತಾ ಹೋಗ್ತೈತಿ. ನಿಮ್ಗೆ ಎಸ್ ಅಂತಂದ್ರೆ ಅದನ್ನು ಸದ್ಯಕ್ಕೆ ಇನ್ನೂ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಕ್ವಶನ್ ಬೇಕಂತಂದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.